ದಿನಗಳಲ್ಲಿ ನೋಡಿದ್ರೆ ಕುಟುಂಬಗಳು ನಿಲ್ಲುತ್ತಿಲ್ಲ. ಏಕೆ? ಎಷ್ಟು ಖರ್ಚು ಮಾಡಿ ಆ ಕುಟುಂಬದಲ್ಲಿ ಅವರಿಗೆ ಹೊಂದಾಣಿಕೆ ಇಲ್ಲದೆ ಎಷ್ಟು ಗದ್ದಲವಾಗಿ ಮದುವೆ ಮಾಡಿದ್ರು ಅಷ್ಟೇ ಬೇಗನೆ ಬೇರ್ಪಡ್ತಿದ್ದಾರೆ. ಏಕೆಂದು ನೀವು ಯೋಚಿಸಿದ್ದಿಲ್ಲ? ಏಕೆ ಗಂಡು ಜಂಟಿಗಳು ಕೂಡ ಒಟ್ಟಿಗೆ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ? ಅನೇಕ ಕುಟುಂಬಗಳಲ್ಲಿ ಅಸಮಾಧಾನ ಇದೆ. ಏಕೆಂದ್ರೆ ಅವರು ಸಿಲುಬಿನ ಸತ್ಯವನ್ನು ಚೆನ್ನಾಗಿ ಗಮನಿಸಿಲ್ಲ, ಗ್ರಹಿಸಿಲ್ಲ. ಸಿಲುಬನ್ನು ಹೊರುವ ತರಬೇತಿ ಅವರಿಗೆ ನೀಡಲಾಗಿಲ್ಲ. ಅವರು ತಮ್ಮ ಸಿಲುಬನ್ನು ಹೇಗೆ ಹೊರುವುದೆಂದು ತಿಳಿಯೋದಿಲ್ಲ. ಯೇಸು ಪ್ರಭು ಲೂಕಾ ಸುವಾರ್ತೆ 9:23 ಹೇಳಿದ್ರು, ಯಾರಾದ್ರೂ ನನ್ನನ್ನು ಅನುಸರಿಸಲು ಇಚ್ಛಿಸಿದರೆ ಅವರು ತಾನೇ ಏನ್ ಮಾಡ್ಬೇಕು? ತಾನೇ ನಿರಾಕರಿಸ್ಕೋಬೇಕು. ನೀವೀಗ ಸ್ವಯಂ ನಿರಾಕರಣೆ, ಅವನು ಪ್ರಭುವಿಗಾಗಿ ಬದುಕಬೇಕು. ತಾನೇ ನಿರಾಕರಿಸಿಕೊಂಡು ಪ್ರತಿದಿನವೂ ತನ್ನ ಸಿಲುಬನ್ ಎತ್ಕೊಂಡು ಅವನು ನನ್ನನ್ನು ಅನುಸರಿಸಬೇಕು. ಅಂದ್ರೆ ಯೇಸು ಪ್ರಭು ಸಿಲುಬಿನ ಮೇಲೆ 6 ಗಂಟೆಗಳ ಕಾಲ ಬಾಧೆ ಅನುಭವಿಸಿದ್ದಾನೆ ಎಂಬುದು ನಮಗೆ ತಿಳಿದಿದೆ. ಯೇಸು ಪ್ರಭು ಒಮ್ಮೆ ಸರ್ವವ್ಯಾಪಕವಾದ ಸಿಲುಬನ್ನು ಸಕಲ ಲೋಕದ ಪಾಪ ಪರಿಹಾರಕ್ಕಾಗಿ ಆ ಸಿಲುಬನ್ನು ಹೊತ್ತನು. ಆದ್ರೆ ಅವನಲ್ಲಿ ನಂಬಿಕೆ ಇಡುವವರು ಪ್ರತಿದಿನವೂ ಸಿಲುಬನ್ ಹೊತ್ಕೋಬೇಕು. ಹಲ್ಲೆಲೂಯಾ! ಆ ಪ್ರತಿದಿನವೂ ಸಿಲುಬನ್ನು ಹೊರುವ ಶಕ್ತಿಯನ್ನು ಪ್ರಭುವೇ ನೀಡ್ತಾನೆ.